ನಾವು ಶಾಲೆಯಲ್ಲಿ ಓದಬೇಕಾದ್ರೆ ನಮ್ಗೆ ಇಷ್ಟವಾದಂತಹ ಟೀಚರ್ ಬೇರೆ ಕಡೆ ಟ್ರಾನ್ಸ್ಫರ್ ಆಗ್ತಿದ್ದಾರೆ ಅಂತ ಕೇಳಿದ್ರೆ ನಾವು ಕೂಡ ತುಂಬ ಬೇಜಾರಾಗ್ತಾ ಇದ್ವಿ. ಕೆಲವರು ತುಂಬ ಅಳ್ತಾ ಇರ್ತಾರೆ, ಯಾರು ಹಚ್ಕೊಂಡಿರ್ತಾರೆ ಅವರು. ಅದೇ ರೀತಿಯಾದಂಥ ಒಂದು ಘಟನೆ ನಡೆದಿರುವಂಥದ್ದು ನೋಡಿ. ತಮ್ಮ ನೆಚ್ಚಿನ ಶಿಕ್ಷಕಿ ವರ್ಗಾವಣೆ ಆಗಿರುವಂಥ ಒಂದು ವಿಷಯವನ್ನು ತಿಳಿದು ಈಗ ಅಲ್ಲಿನ ವಿದ್ಯಾರ್ಥಿಗಳು ಮಕ್ಕಳೆಲ್ಲರೂ ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ. ಕಣ್ಣೀರು ಹಾಕ್ತಾ ಪುಷ್ಪವೃಷ್ಟಿಯನ್ನು ಮಾಡಿ ಶಿಕ್ಷಕಿಗೆ ಒಂದು ಬೀಳ್ಕೊಡುಗೆಯನ್ನು ಕೊಟ್ಟಿದ್ದಾರೆ. ಭಾವನಾತ್ಮಕವಾಗಿ ಮಕ್ಕಳು ಬೆರೆತಿರ್ತಾರೆ. ಈ ಒಂದು ಘಟನೆ ಗದಗ ತಾಲೂಕಿನ ನರಸಾಪುರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಗಿರುವಂಥದ್ದು. ಶಿಕ್ಷಕಿಯ ವರ್ಗಾವಣೆ ಆಗಿದೆ. ಆ ಸಮಯದಲ್ಲಿ ಶಿಕ್ಷಕಿ ಜ್ಯೋತಿ ಬಡಿಗೇರ್ ಎನ್ನುವಂಥವರು ವರ್ಗಾವಣೆ ಆಗಿದ್ದಾರೆ. ಜ್ಯೋತಿ ಅವರೊಂದು ವರ್ಗಾವಣೆಯಿಂದ ಮಕ್ಕಳು ಬೇಜಾರಾಗಿದ್ದಾರೆ. ಕಳೆದ 7 ವರ್ಷಗಳಿಂದ ನರಸಾಪುರ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ ಜ್ಯೋತಿ ಎನ್ನುವಂಥವರು. ಶಾಲೆಯ ಮಕ್ಕಳು ಅಚ್ಚುಮೆಚ್ಚಿನ ಒಂದು ಶಿಕ್ಷಕಿ ಆಗಿರ್ತಾರೆ ಜ್ಯೋತಿ ಬಡಿಗೇರ್ ಅವರು. ಹೀಗಾಗಿ ಅವರ ಒಂದು ವರ್ಗಾವಣೆ ಕೊಂಡಂತಹ ಒಂದು ವಿಚಾರವನ್ನು ತಿಳಿದಂತಹ ಮಕ್ಕಳೆಲ್ಲರೂ ಕೂಡ ಸುತ್ತಕೊಂಡು ಬೇಜಾರಾಗಿ ಕಣ್ಣೀರು ಹಾಕ್ತಾ ಇದ್ದಾರೆ. ಮೇಡಮ್ ಹೋಗಬೇಡಿ, ನೀವು ಇಲ್ಲೇ ಇರಿ ಅನ್ನುವಂಥ ರೀತಿಯಲ್ಲಿ ಕೇಳಿಕೊಳ್ಳುತ್ತಾ ಇದ್ದಾರೆ. ಗದಗದಲ್ಲಿ ಆದಂತಹ ಘಟನೆ ಇದು. ಗದಗ ತಾಲೂಕಿನ ನರಸಾಪುರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆ ಶಾಲೆಯ ಟೀಚರ್ ವರ್ಗಾವಣೆಯಾಗಿದ್ದಾರೆ. ಹೀಗಾಗಿ ಮಕ್ಕಳೆಲ್ಲರೂ ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ. ಶಿಕ್ಷಕಿಯವರು ವರ್ಗಾವಣೆ ಆಗಿರೋದಕ್ಕೆ ಇಷ್ಟು ದಿನ ಪಾಠ ಮಾಡಿರ್ತಾರೆ, ಜೊತೆಗೆ ಅವ್ರ ಜೊತೆ ಚೆನ್ನಾಗಿ ಮಾತಾಡಿರ್ತಾರೆ, ಒಳ್ಳೆಯ ಒಂದು ಮಾತುಗಳನ್ನು ಹೇಳಿರ್ತಾರೆ. ಹೀಗಾಗಿ ತುಂಬ ಅಟ್ಯಾಚ್ಮೆಂಟ್ ಇರುತ್ತೆ. ಸ್ಕೂಲಲ್ಲಿ ನೋಡಿ, ನಾವು ಕಾಲೇಜು ಯೂನಿವರ್ಸಿಟಿಗಳಲ್ಲಿ ಓದಿದ್ರೂ ಕೂಡ ನಮಗೆ ಈ ರೀತಿಯಾದಂತಹ ಒಂದು ಅಟ್ಯಾಚ್ಮೆಂಟ್ ಆಗಲ್ಲ. ಆದರೆ ನಾವು ಚಿಕ್ಕವರಿದ್ದಾಗಿಂದ ಯಾವ ಸ್ಕೂಲ್ಗಳಲ್ಲಿ ಓದಿರ್ತವೋ ಆ ಸ್ಕೂಲ್ಗಳಲ್ಲಿ ನಮ್ಗೆ ಯಾವ ಟೀಚರ್ ಬಂದು ಪಾಠ ಮಾಡಿರ್ತಾರಲ್ವ ಅವ್ರ ಹತ್ರ ನಮಗೆ ತುಂಬ ಅಟ್ಯಾಚ್ಮೆಂಟ್ ಇರುತ್ತೆ. ಯಾವಾಗಲೂ ಕೂಡ ನಾವು ಎಷ್ಟೇ ದೊಡ್ಡ ಮಟ್ಟಕ್ಕೆ ಹೋದರೂ ಕೂಡ ನಾವು ನೆನೆಸ್ಕೊಳ್ಳೋದು ನಮ್ಮ ಸ್ಕೂಲಲ್ಲಿ ಆದಂತಹ ದಿನಗಳನ್ನು. ಅಲ್ಲಿ ನಮಗೆ ಯಾವ ಟೀಚರ್ ತುಂಬ ಇಷ್ಟ ಆಗಿರ್ತಾರೆ, ಯಾರು ಪಾಠ ಮಾಡ್ತಿರ್ತಾರೆ ಅವ್ರನ್ನೇ ನೆನೆಸ್ಕೊಳ್ತೀವಿ ಯಾವಾಗಲೂ ಕೂಡ. ಯಾಕಂದರೆ ಚಿಕ್ಕ ಮಕ್ಕಳಿದ್ದಾಗ ಅದು ಮನಸ್ಸಲ್ಲಿ ನಮಗೆ ಆ ರೀತಿ ಮೂಡುತ್ತೆ, ಈ ಒಂದು ಟೀಚರ್ ನಮಗೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, ಚೆನ್ನಾಗಿ ಪಾಠ ಮಾಡ್ತಾರೆ ಅನ್ನುವಂಥ ರೀತಿಯಲ್ಲಿ ಮಕ್ಕಳೆಲ್ಲರೂ ಕೂಡ ಇರ್ತಾರೆ. ಅದೇ ರೀತಿಯಾಗಿ ಒಂದು ಗದಗದಲ್ಲಿ ಕೂಡ ಒಬ್ಬ ಜ್ಯೋತಿ ಎನ್ನುವಂತಹ ಶಿಕ್ಷಕಿ ಏನಿದ್ದಾರೆ, ಜ್ಯೋತಿ ಬಡಿಗೇರ್ ಎನ್ನುವಂಥವರು, ಅವರು ಕೂಡ ವರ್ಗಾವಣೆಯ ಒಂದು ಸಮಯ ಬಂದಿರ್ತೀವಿ. 7 ವರ್ಷಗಳ ಕಾಲ ಒಂದೇ ಶಾಲೆಯಲ್ಲಿ ಪಾಠ ಮಾಡಿರ್ತಾರೆ. ಮಕ್ಕಳಿಗೆಲ್ಲರೂ ಕೂಡ ಇಷ್ಟ ಆಗಿರ್ತಾರೆ. ಅವರು ಈಗ ಸಮಯ ಬಂದಿದೆ, ವರ್ಗಾವಣೆ ಆಗಬೇಕು, ಬೇರೆ ಕಡೆ ಟ್ರಾನ್ಸ್ಫರ್ ತಗೊಂಡಿದ್ದಾರೆ ಅಥವಾ ಅವರು ಟ್ರಾನ್ಸ್ಫರ್ ಮಾಡಿದ್ದಾರೆ ಅನ್ಸುತ್ತೆ. ಹೀಗಾಗಿ ಮಕ್ಕಳೆಲ್ಲರೂ ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ, ವಿಚಾರ ಹೋಗಬೇಡಿ ಅಂತ ಹೇಳಿ. ಈ ರೀತಿಯಾದಂಥ ಒಂದು ಭಾವನಾತ್ಮಕವಾದಂಥ ಘಟನೆ. ಸರ್ಕಾರಿ ಶಾಲೆಯಲ್ಲಿ ನಾವು ಇದನ್ನು ನೋಡೋಕೆ ಸಾಧ್ಯ, ಖಾಸಗಿ ಶಾಲೆಯಲ್ಲಿ ಈ ರೀತಿಯಾಗಿ ನಾವು ನೋಡೋಕ್ಕಾಗಲ್ಲ. ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಎಷ್ಟು ಟೀಚರ್ಗಳನ್ನ ಹಚ್ಕೊಂಡಿರ್ತಾರೆ ಅನ್ನೋದಕ್ಕೆ ಇದು ಕೂಡ ಒಂದು ಸಾಕ್ಷಿ. ಜ್ಯೋತಿ ಬಡಿಗೇರ್ ಏನಿದೆ ಅವರು ಕೊಟ್ಟು ಮುಚ್ಚಗಿ ಎನ್ನುವಂತಹ ಒಂದು ಹೆಣ್ಣು ಮಕ್ಕಳ ಶಾಲೆಗೆ ವರ್ಗಾವಣೆ ಆಗಿದ್ದವರಿಗೆ. ಹೀಗಾಗಿ ಅವರು ಹೋಗಲೇಬೇಕು. ನರಸಾಪುರ ಶಾಲೆಯನ್ನು ಬಿಟ್ಟು ಅಲ್ಲಿನ ಮಕ್ಕಳೆಲ್ಲರೂ ಕೂಡ ಟೀಚರ್ ಹೋಗಬೇಕಾದ್ರೆ ಅವರಿಗೆ ಹೂವನ್ನು ಹಾಕ್ಬಿಟ್ಟು ಹೋಗಿ ಬನ್ನಿ ಟೀಚರ್, ನಿಮ್ಗೆ ಮುಂದಿನ ಒಂದು ಶಾಲೆ ಯಾವ ಶಾಲೆಗೆ ಹೋಗ್ತಾರೆ ಅಲ್ಲಿ ಕೂಡ ಚೆನ್ನಾಗಿ ಕೆಲಸ ಮಾಡಿದ್ದು. ಕೆಲವು ಮಕ್ಕಳಂತೂ ತುಂಬ ಕಣ್ಣೀರು ಹಾಕ್ತಾ ಇದ್ದಾರೆ, ಮೇಡಮ್ ನಮ್ಮನ್ನು ಬಿಟ್ಟು ಹೋಗ್ತಿದ್ದಾರೆ ಅಂತ ಹೇಳಿ. ಬೇರೆ ಬೇರೆ ಸಹ ಶಿಕ್ಷಕರು ಕೂಡ ಅವರಿಗೆ ಬೀಳ್ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈ ರೀತಿಯಾದಂಥ ಒಂದು ಘಟನೆ ನಡೆದಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.